ಏಲಕ್ಕಿಯನ್ನು ಈ ರೀತಿಯಲ್ಲಿ ಹಚ್ತಾ ಬರೋದೇ ಆದರೆ ನಿಮ್ಮ ಕೂದಲು ಕೂಡ ಇದೇ ರೀತಿಯಾಗಿ ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಕಪ್ಪಾಗಿ ಬೆಳೀತಾ ಹೋಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ, ಜೊತೆಗೆ ಗ್ರೋತ್ ಅನ್ನುವಂಥದ್ದು ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಇವತ್ತಿನ ಈ ಒಂದು ಹೇರ್ ಆಯಿಲು ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದೇನಪ್ಪ ಇದು ಅಡುಗೆಗೆ, ಸ್ವೀಟಿಗೆ, ಜೊತೆಗೆ ಸಾಂಬಾರು ಪದಾರ್ಥವಾಗಿ ಬಳಸುವಂಥ ಏಲಕ್ಕಿಯನ್ನು ಇವರು ಹೇರ್ ಗ್ರೋತ್ಗೆ ಅಂತೇಳಿ ಬಳಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಖಂಡಿತವಾಗ್ಲೂ ಹೌದು. ಹೇರ್ ಗ್ರೋತ್ಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಏಲಕ್ಕಿ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನನ್ನು ತಡೆಗಟ್ಟುತ್ತೆ, ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಹೇರ್ ಫಾಲ್ ಆಗೋದನ್ನು ತಡೆಗಟ್ಟಿ ಗ್ರೋತ್ ತುಂಬ ಚೆನ್ನಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ. ಇದನ್ನು ನೀವು ಹಾಗೇ ಕೇಳಿ ಸುಮ್ಮನಾಗೋದ್ರ ಬದಲು ಈ ಒಂದು ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಇದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂಥೇಳಿ. ತುಂಬ ಚೆನ್ನಾಗಿ ಕೂದಲು ಅನ್ನುವಂಥದ್ದು ಬೆಳಿಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 4 ಏಲಕ್ಕಿಯನ್ನು ಅದರ ಬೀಜಗಳನ್ನು ಮಾತ್ರ ತೊಗೊಳ್ಬೇಕು. ನೋಡಿ, ಅದರ ಬೀಜಗಳನ್ನು ಕುಟ್ಟಿ ನಾನು ಆ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದರ ಜೊತೆಗೇ ನಾನಿಲ್ಲಿ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಲವಂಗ. ನಾನಿಲ್ಲಿ ಒಂದು 7ರಿಂದ 8 ಲವಂಗನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದನ್ನು ತುಂಬ ಇಂಪ್ರೂವ್ ಮಾಡುತ್ತೆ. ಇದರಿಂದ ಗ್ರೋತ್ ತುಂಬ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತ್ಯ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಕಲೋಂಜಿ ಆಗಿರ್ಬೋದು, ಮೆಂತ್ಯ ಕಾಳು ಆಗಿರ್ಬೋದು, ಎರಡೂ ಕೂಡ ನಮ್ಮ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಲೋಂಜಿ ಹಾಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಟಿ ಕೂದಲು ತುಂಬ ಕಪ್ಪಾಗಿ ಸೊಂಪಾಗಿ ಬೆಳೆಯುವಂತೆ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಎರಡನ್ನು ತೊಗೊಂಡಿದ್ದೀನಿ. ಅದು ಎರಡನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಆನಂತರ ನಾನಿಲ್ಲಿ ಒಂದು ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರುವಂಥ ಕರಿಬೇವಿನ ಎಲೆಗಳನ್ನೇ ಹಾಕ್ಕೊಳ್ಬೇಕು. ಕರಿಬೇವು ಎಲ್ರಿಗೂ ಗೊತ್ತಿದೆ, ಇದು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುತ್ತೆ, ಬೆಳವಣಿಗೆಯಲ್ಲಿ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಸೂಪರ್ ಫುಡ್ಡಾಗಿ ಕೆಲಸ ಮಾಡುತ್ತೆ. ಪ್ರೋಟೀನ್ಸು, ಐರನ್ನು, ಆ್ಯಂಟಿ ಆಕ್ಸಿಡೆಂಟ್ಸು, ಜೊತೆಗೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಹೆಚ್ಚಾಗಿರೋದ್ರಿಂದ ನಮ್ಮ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದಿಷ್ಟನ್ನು ನೋಡಿ, ತುಂಬ ನೈಸಾಗಿ ಏನು ಪೌಡರ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಈ ರೀತಿ ತರಿಯಾಗಿ ಆದರೆ ಸಾಕಾಗುತ್ತೆ. ಇದನ್ನು ನಾನಿಲ್ಲಿ ಒಂದು ಬಾಣಲೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಯಾವುದೇ ಆಯಿಲನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆ ಕಂಡೀಷ್ನರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಮಾಡುವಂಥ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ನಿಮಗೆ ಇಷ್ಟ ಬಂದಂಥ ಆಯಿಲನ್ನು ಹಾಕ್ಕೊಳ್ಬೋದು. ಹರಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹೀಗೆ ಇದಷ್ಟನ್ನು ಒಮ್ಮೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಎಣ್ಣೆಯನ್ನು ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು. ಈ ರೀತಿಯಾಗಿ ತುಂಬ ಕಡಿಮೆ ಉರಿನಲ್ಲೇ ಕಾಯಿಸ್ಕೊಳ್ಬೇಕು. ಯಾಕಂದರೆ ತುಂಬ ಕಡಿಮೆ ಆಯಿಲನ್ನು ಮಾಡ್ಕೊಳ್ತಾ ಇದ್ದೀವಿ, ಜೊತೆಗೆ ಫುಲ್ ಎಲ್ಲ ಡ್ರೈ ಪದಾರ್ಥಗಳನ್ನು ಹಾಕಿರೋದ್ರಿಂದ ತುಂಬ ಬೇಗ ತಳ ಹಿಡಿಯುತ್ತೆ, ಸೀದೋಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ನಾವು ಒಂದು 7-8 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು. ನಮ್ಮ ಆಯಿಲ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಆ ಎಣ್ಣೆಯ ಬಣ್ಣ ಕೂಡ ಚೇಂಜ್ ಆಗಿದೆ, ಜೊತೆಗೆ ಚೆನ್ನಾಗಿ ಇದು ಕುದಿ ಕೂಡ ಬಂದಿದೆ. ಇದು ಕಂಪ್ಲೀಟಾಗಿ ಈಗಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಹಾಗೆಯೇ ಬಿಡ್ತಾ ಇದ್ದೀನಿ. ನೋಡಿ, ತಣ್ಣಗಾದ ಮೇಲೆ ನಾನಿಲ್ಲಿ ಈ ಒಂದು ಆಯಿಲ್ ಏನಿರುತ್ತೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಸೂಪರ್ ಫುಡ್ಡಾಗಿ ಕೆಲಸ ಮಾಡುವಂಥ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಹೇರ್ ಆಯಿಲು, ಅದರಲ್ಲೂ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಒಂದು ಹೋಮ್ ಮೇಡ್ ಹೇರ್ ಆಯಿಲು ರೆಡಿಯಾಗಿದೆ. ಇದು ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ. ಖಂಡಿತ ಈ ಒಂದು ಆಯಿಲನ್ನು ನೀವು ತುಂಬ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಬೊಕ್ಕ ತಲೆ ಆಗ್ತಾ ಇದೆ, ವರ್ಷಗಳು ಉರುಳಿದ್ರೂ ಕೂಡ ನಮ್ಮ ಹೇರ್ ಗ್ರೋತ್ನಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ ಅನ್ನೋಂಥವ್ರು ಖಂಡಿತ ಹಚ್ಚಿ ನೋಡಿ. ಇಲ್ಲ ನಮಗೆ ತುಂಬ ಚಿಕ್ಕ ಏಜಿಗೆ ತುಂಬ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅನ್ನೋಂಥವ್ರು ಕೂಡ ಇದನ್ನು ರೆಗ್ಯುಲರ್ ಆಗಿ ಹಚ್ತಾ ಬರೋದ್ರಿಂದ ವೈಟ್ ಹೇರ್ಸ್ ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲು. ಇದನ್ನು ನಾವು ನಮ್ಮ ಸ್ಕ್ಯಾಲ್ಫಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜನ್ನು ಮಾಡಿಕೊಂಡು ಒಂದು ದಿನ ಬಿಟ್ಕೊಳ್ಬೋದು, ಅಥವಾ ನೀವು 2-3 ದಿನ ಕೆಲವೊಬ್ಬರು ಬಿಟ್ಕೊಳ್ತಾರೆ. ಇಲ್ಲ ಅಷ್ಟು ನಮಗೆ ಸಾಧ್ಯ ಇಲ್ಲ ಅಂತ ಅನ್ನೋರು ಒಂದು 2 ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆನಂತರ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಇದನ್ನು ಹಚ್ಚಿಬಿಟ್ಟು ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು. ಇದರಿಂದ ನಮ್ಮ ಹೇರ್ಗೆ ಇನ್ನಷ್ಟು ಬೆನಿಫಿಟ್ಸ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ.
ಇನ್ನು ಈ ಒಂದು ಮ್ಯಾಜಿಕ್ ಆಯಿಲನ್ನು ಹಚ್ಕೊಳ್ಳೋದ್ರ ಜೊತೆಗೆ ನಾವು ಒಂದೊಳ್ಳೆ ಸಿರಮ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, ಒಂದು ಎಸಳಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಒಂದು 3ರಿಂದ 4 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನಾನಿಲ್ಲಿ ಒಂದು ಪೌಚ್ ಆಗುವಷ್ಟು ಅಥವಾ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೀವು ಇನ್ಸ್ಟೆಂಟ್ ಆದರೂ ಹಾಕ್ಕೊಳ್ಬೋದು ಅಥವಾ ರೆಗ್ಯುಲರ್ ಆಗಿ ಈ ಒಂದು ಫಿಲ್ಟರ್ ಕಾಫಿ ಏನು ಬರುತ್ತೆ ಅದನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಕಾಫಿ ಪೌಡರ್ ಇಲ್ಲ ಅಂದರೆ ಟೀ ಪೌಡರ್ ಆದರೂ ಹಾಕ್ಕೊಳ್ಬೋದು. ಟೀ ಪೌಡರು ಅಥವಾ ಕಾಫಿ ಪೌಡರು ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಬೇಕು. ಇವೆರಡರಲ್ಲಿ ಒಂದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕ್ಯಾಲ್ಫಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಒಂದೊಳ್ಳೆ ಕಲರನ್ನು ನೀಡುತ್ತೆ. ಒಂದೊಳ್ಳೆ ಸಿರಮ್ ಆಗಿ ಇದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೂ ಕೂಡ ಈ ಒಂದು ಕಾಫಿ ಪೌಡರ್ ಹೆಲ್ಪ್ ಮಾಡುತ್ತೆ, ಅಥವಾ ಟೀ ಪೌಡರ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ಇನ್ನು ಮೆಂತ್ಯ ಆಗಿರ್ಬೋದು, ಲವಂಗ ಆಗಿರ್ಬೋದು, ಕರಿಬೇವು ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಪದಾರ್ಥಗಳು. ಹಾಗಾಗಿ ಇದಷ್ಟನ್ನು ಕೂಡ ಹಾಕ್ಕೊಂಡು ಒಂದೊಳ್ಳೆ ಸಿರಮ್ ಅನ್ನುವಂಥದ್ದನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಇದಂತೂ ನಮ್ಮ ಕೂದಲಿಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ, ಇದರಲ್ಲಿ ಯಾವುದೇ ರೀತಿಯ ಡೌಟೇ ಬೇಡ ಅಂತಲೇ ಹೇಳ್ತೀನಿ. ನೋಡಿ, ಈ ರೀತಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದೊಳ್ಳೆ ಬಣ್ಣ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಇದನ್ನು ಒಂದು ಬೌಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ನಮ್ಮ ಸೂಪರ್ ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು 2 ವಿಧಾನದಲ್ಲಿ ಬಳಸ್ಬೋದು. ಬರೀ ಇದೊಂದೇ ಮಿಶ್ರಣ ಏನಿರುತ್ತೆ ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೋದು, ಅಥವಾ ಬರೀ ಇದನ್ನು ರೂಟ್ಸಿಗೆ ಮಾತ್ರ ಸ್ಪ್ರೇ ಮಾಡ್ಕೊಳ್ಬೋದು. ಸಿರಮ್ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಹಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಟರೆ ನೀಟಾಗಿ ಡ್ರೈ ಆಗುತ್ತೆ. ಪ್ರತಿದಿನ ಕೂಡ ನೀವು ಹಚ್ಕೊಳ್ಬೋದು. ನೋಡಿ, ಈ ಒಂದು ಸಿರಮನ್ನು ಹಾಗೆಯೇ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಡ್ರೈ ಆಗುತ್ತೆ. ಕೂದಲು ಜಿಡ್ ಆಗೋದು, ಎಣ್ಣೆ ರೀತಿ ಆಗೋದಿಲ್ಲ. ಈ ರೀತಿ ಒಂದು ಸ್ಪ್ರೇ ಬಾಟಲು ಅಥವಾ ಸ್ವಲ್ಪ ಕಾಟನ್ ತೊಗೊಂಡು ಅದರಿಂದನೂ ಕೂಡ ನೀವು ಹಚ್ಕೊಳ್ಬೋದು, ಅಥವಾ ಇಡೀ ಕೂದಲಿಗೂ ಕೂಡ ಹಚ್ಕೊಳ್ಬೋದು. ಇನ್ನೇನು ಹೇರ್ ವಾಶ್ ಮಾಡ್ತೀವಿ ಅನ್ನುವಂಥ ಒಂದು ಅರ್ಧ ಗಂಟೆ 1 ಗಂಟೆಗಳ ಮೊದಲು ಕೂಡ ನೀವು ಇದನ್ನು ಹಚ್ಕೊಳ್ಬೋದು, ಅಥವಾ ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಾದರೂ ಹಚ್ಕೊಳ್ಬೋದು. ಇದನ್ನು ಸಿರಮ್ ರೀತಿನಾದರೂ ಬಳಸ್ಬೋದು, ಅಥವಾ ನೀವು ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಒಂದು ದಿನ ಬಿಟ್ಟಿದ್ದೀವಿ, 1-2 ಗಂಟೆ ಬಿಟ್ಟಿದ್ದೀವಿ, ಇನ್ನೇನು ಶಾಂಪು ವಾಶ್ ಮಾಡಬೇಕು ಅನ್ನೋವಂಥ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂಥ ಶಾಂಪೂನ ಇದರಲ್ಲಿ ನೀಟಾಗಿ ಹಾಕಿ ಕಲಿಸ್ಬಿಟ್ಟು ಅದರಿಂದನೂ ಕೂಡ ಹೇರ್ ವಾಶ್ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ, ಒಂದೊಳ್ಳೆ ಬಣ್ಣ ಬರ್ತಾ ಹೋಗುತ್ತೆ, ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿಗಂತೂ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಾವು ಬೇರೆ ಯಾವುದೇ ಒಂದು ಪೋಷಕಾಂಶಗಳನ್ನು ಕೊಡೋದ್ರ ಬದಲು ಈ ರೀತಿ ಆಯಿಲ್ಗಳು, ಸಿರಮ್ಗಳನ್ನು ಮನೆಯಲ್ಲೇ ಮಾಡಿ ರೆಡಿ ಮಾಡಿ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಒಂದು ದಷ್ಟಪುಷ್ಟವಾಗಿ ನಮ್ಮ ಕೂದಲು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಬೊಕ್ಕತಲೆ ಆಗ್ತಾ ಇದೆ, ಬೆಳೀತಾ ಇಲ್ಲ, ವೈಟ್ ಹೇರ್ಸ್ ಆಗ್ತಾ ಇದೆ, ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋವಂಥವ್ರು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಕೂದಲು ಬೆಳೀತಾನೆ ಇಲ್ಲ ಅನ್ನೋಂಥವ್ರಿಗೂ ಕೂಡ ಕೂದಲು ಕಾಲಿನವರೆಗೂ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇವೆರಡೂ ರೆಮಿಡಿ ಅಂತಲೇ ಹೇಳ್ಬೋದು. ಆಯಿಲನ್ನು ರೆಗ್ಯುಲರ್ ಆಗಿ ಹಚ್ಕೊಳ್ಳಿ. ಈ ಒಂದು ಸಿರಮನ್ನು ನೀವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಾದರೂ ಶಾಂಪು ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ಅಥವಾ ಹಾಗಾಗಿ ಸ್ಕ್ಯಾಲ್ಫಿಗೆ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಎರಡನ್ನೂ ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ಬರೀ ಆಯಿಲ್ ಆದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕೂದಲು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ರೆಮಿಡಿಯೊಂದಿಗೆ. ಥ್ಯಾಂಕ್ ಯು.